ನೈಸ್ ನೈಸ್. ಸೊ ನೀವು ಕೂಡ ತಂದೆಯವ್ರ ಥರನೇ ವಿಕ್ರಮ್ ಸಿನಿಮಾದಲ್ಲಿ ಸೊ ಪೊಲೀಸ್ ಪಾತ್ರನ ನಿರ್ವಹಿಸ್ತೀರಾ. ಸೊ ಆ ಫೀಲ್ ಹೇಗಿತ್ತು? ತಂದೆಯವರ ಮೂಲಕ ನಿಮ್ಮನ್ನು ನೋಡ್ತಾರೆ, ಅವರ ಒಂದಷ್ಟು ಎಲಿಮೆಂಟ್ಸ್ ಇರ್ಬೋದು, ಅವರ ಒಂದಷ್ಟು ತರ್ಕಗಳಿರ್ಬೋದು, ಅವ್ರ ನಡವಳಿಕೆಗಳಿರ್ಬೋದು, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ಒತ್ತಡ ಇತ್ತಾ ನಿಮಗೆ? ಆ ಒತ್ತಡ ಸಾಕಷ್ಟು ಇರುತ್ತೆ. ಅಂದರೆ ಆ ಒಂದು ಇಮೇಜ್ನ ಶ್ಯಾಡೋಲ್ಲಿ ನಾವು ಬೆಳೀತಾ ಹೋಗ್ತೀವಿ. ಆ್ಯಂಡ್ ಸಾಧಾರಣವಾದ ಟ್ಯಾಲೆಂಟ್ ಅಂದರೆ ಓಕೆ, ಈ ಥರ ಟ್ಯಾಲೆಂಟ್ ಅಂದಾಗ ಅದನ್ನು ಕೀಪ್ ಅಪ್ ಮಾಡೋದು ಬಹಳ ಕಷ್ಟ. ಎಲ್ಲರೂ ಹೇಳ್ತಿರ್ತಾರೆ ಇನಿಷಿಯಲ್ ಇಂಡಸ್ಟ್ರಿಗೆ ಬಂದಾಗ. ಬಟ್ ಹೆಚ್ಚು ಏನು ಹೇಳ್ತಿದ್ರು ಅಂದರೆ, ನಟನೆಗಿಂತ ಹೆಚ್ಚಾಗಿ ಸಾಕಷ್ಟು ಸೀನಿಯರ್ಸ್ ನನಗೆ ವಿಶ್ ಮಾಡೋಕ್ಕೆ ಬಂದಾಗ, ನೀ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತೀವಲ್ವೋ, ನಿಮ್ಮ ತಂದೆ ಒಳ್ಳೆಯ ಹೆಸರು ಉಳಿಸು, ಆ ವ್ಯಕ್ತಿತ್ವನ ಉಳಿಸು ಅಂತ ಹೇಳೋರು. ಸೊ ಅದು ಇನ್ನೂ ಎರಡನ್ನೂ ಮಾಡಬೇಕಿತ್ತು, ಮಾಡ್ತಾ ಬಂದ್ವಿ. ಬಟ್ ಎಸ್ಪೆಷಲಿ ಪೊಲೀಸ್ ಪಾತ್ರ ಮಾಡಿದಾಗ ಸಖತ್ ಭಯ ಇತ್ತು ನನಗೆ. ಐ ಥಿಂಕ್ ಫಸ್ಟ್ ಟೈಮ್ ನಾನು ಯೂನಿಫಾರ್ಮ್ ಹಾಕೊಂಡಾಗ ಕೋಟೆ ಅನಿಸುತ್ತೆ. ಆವಾಗಲೇ ಅಷ್ಟೇ ನಾನು ಡೈರೆಕ್ಟ್ರಿಗೆ ಶಾರ್ಟ್ ಕರೆಕ್ಟಾಗಿ ತೆಗೀರಿ ಬ್ರದರ್, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಡೈಲಾಗು. ಆ್ಯಂಡ್ ಚಿಕ್ಕ ವಯಸ್ಸು ಬೇರೆ ಆವಾಗ. ಇನ್ಸ್ಪೆಕ್ಟರ್ ವಿಕ್ರಮಲ್ಲೂ ಒಳ್ಳೆ ಪ್ರಶಂಸೆ ಸಿಕ್ತು. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ಮಾಫಿಯಾ ಸಿನಿಮಾ ನಾನು ಅಪ್ಪಾಜಿ ಇಬ್ರು ಜೊತೆಗೆ ಮಾಡಿದ್ದೀವಿ. ಅದ್ರಲ್ಲಿ ಅವರು ಪೊಲೀಸು, ನಾನು ಪೊಲೀಸು. ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕೊಳ್ಳೋದು ಕೈಕಾಲು ನಡ್ಕೊಬಿಡುತ್ತೆ. ಅದು ಬೇರೆ ನಮ್ಮ ಡೈರೆಕ್ಟರ್ ಒಂದು ಇಷ್ಟುದ್ದ ಸೀನ್ ಇಟ್ಟಿದ್ರು ಕಾರಿಡಾರಲ್ಲಿ ಅಪ್ಪನ ಜೊತೆ ನಡ್ಕೊಂಬರೋದು. ಅದು ತುಂಬ ಫನಿ ಆಗಿದೆ, ನಿಮ್ಗೆ ಅದೇ ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಬಟ್ ಅಲ್ಲಿ ನಾನು ಸ್ವಲ್ಪ ಅಲ್ಲಾಡಿದೆ. ಮುಂಚೆನೆ 1.5 ಅವರ್ ಮುಂಚೆ ಡೈಲಾಗ್ ಇಸ್ಕೊಂಡು ನನ್ನ ಕ್ಯಾರ ಒಂದು ಈ ಕಡೆಯಿಂದ ಆ ಕಡೆ, ಆ ಕಡೆ ಈ ಕಡೆ. ಅದು ಅವರು ಪೊಲೀಸ್ ಅದರಲ್ಲಿ ಸಿನಿಮಾ ಅಲ್ಲಿ. ಸೊ ಆ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ. ನಾನು ಒಬ್ಬನೇ ಅಂತಲ್ಲ, ಯಾವುದೇ ಒಬ್ಬ ನಟಿಯ ಮಕ್ಕಳಿಗೆ ಆ ಒತ್ತಡ ಇದ್ದೇ ಇರುತ್ತೆ. ಯಾಕಂದರೆ ಅಪ್ಪ ಅಮ್ಮ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ. ಆದ್ರೆ ಅದನ್ನ ರೀಚ್ ಆಗಕ್ಕಾಗಿಲ್ಲ ಅಂದ್ರೂ ಒಂದು ಅರ್ಧ ಮಟ್ಟಕ್ಕಾದ್ರೂ ಹೋಗ್ಬೇಕಲ್ಲ. ಎಸ್ ಎಸ್. ಸೊ ಪ್ರಣವ್ ಅವರೇ, ನಿಮಗೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಪಾತ್ರ ನಿರ್ವಹಿಸುವಂತ ಅವಕಾಶ ಸಿಕ್ಕಿದ್ರೆ? ನಾನು ಆ್ಯಕ್ಚುಲಿ ಮಾಡಿದ್ದೀನಿ ಯಾವುದ್ರಲ್ಲಿ? ತೆಲುಗು ಅಲ್ಲಿ ಪೊಲೀಸ್ ಪಾತ್ರನೇ. ಬಟ್ ಸಿನಿಮಾ ಮುಗಿಸಿದೀವಿ, ಬಟ್ ಅದು ಬರುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ನನಗೆ ಆಪರ್ಚುನಿಟಿ ಸಿಕ್ತು. ಡ್ಯಾಡಿ ಜೊತೆ ನಾನು ಪೊಲೀಸ್ ಆಗಿ ಒಂದು ಪಾತ್ರ ಮಾಡಿದ್ವಿ. ಸೊ ಹೇಗೆ ಅನ್ಸಿತ್ತು ಅವಾಗ ನಿಮಗೆ? ಸೇಮ್ ಸೇಮ್ ಫೀಲಿಂಗ್ ಅಷ್ಟೇ. ಹೌದು. ಸೊ ಅಫ್ಕೋರ್ಸ್ ಆ್ಯಂಡ್ ಅಷ್ಟು ಪ್ರಶಂಸೆ ಸಿಕ್ಕಿರೋದು ಜನತೆಯಿಂದ, ಅದನ್ನ ಮ್ಯಾಚ್ ಅಪ್ ಮಾಡೋಕ್ಕೆ ತುಂಬ ಕಷ್ಟ. ಆಮೇಲೆ ಕಷ್ಟಕ್ಕಿಂತ ಚಾಲೆಂಜ್ಗಿಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಒಳಗೆ, ಒಂದು ಭಯ ಆಮೇಲೆ ಭಕ್ತಿ ಇರುತ್ತೆ. ಅದು ಮಾಡಬೇಕಾದ್ರೆ, ಆ ಪಾತ್ರ ಮಾಡಬೇಕಾದ್ರೆ ಅವ್ರ ಮುಂದೆ ಚೆನ್ನಾಗಿ ಮಾಡಬೇಕು ಅಂತ ಇನ್ನೂ ಆಸೆ ಇರುತ್ತೆ ಒಳಗೆ. ಸೊ ಆಪರ್ಚುನಿಟಿ ಸಿಕ್ತು ಡ್ಯಾಡಿ ಜೊತೆ. ಬಟ್ ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಯಾವುದೋ ಸಿನಿಮಾ ರಿಲೀಸ್ ಆಗೋದು ಮಾಡ್ಬೇಕು ಜೊತೆಗೆ. ಓಕೆ, ಆ ದಿನಗಳು ಬೇಗ ಬರಲಿ. ಅಪ್ಪ ಮಕ್ಕಳು 3 ಜನನು ಕೂಡ ಸೇರಿ ಆ್ಯಕ್ಟ್ ಮಾಡುವಂಥ ದಿನಗಳು. ಯಾಕೆಂದರೆ ಸಾಮಾನ್ಯ ಅದು ಒಂದು ಇದ್ದೇ ಇರುತ್ತೆ. ಒಂದು ಸಿನಿಮಾ ಫ್ಯಾಮಿಲಿಲಿ ಬಂದ ಮೇಲೆ 3 ಜನನು ಒಟ್ಟಿಗೆ ನೋಡಬೇಕು, ಒಟ್ಟಿಗೆ ಮಾಡಬೇಕು ಅನ್ನೋವಂಥದ್ದು ಜನಕ್ಕೂ ನೋಡೋಕೆ ಆಸೆ ಇರುತ್ತೆ. ನಿಮಗೂ ಮಾಡುವಂಥ ಅವಕಾಶ ಸಿಗಲಿ ಅಂತೇಳಿ ನಾನು ಕೂಡ ಆಶಿಸ್ತೀನಿ. ಸೊ ಈ ನಮ್ಮ ಪ್ರೋಗ್ರಾಮ್ನಲ್ಲಿ ಒಂದು ಸೆಗ್ಮೆಂಟ್ ಇರುತ್ತೆ. ಇದರಲ್ಲಿ ಏನಂತಂದರೆ ಟ್ರೂತ್ ಆರ್ ಡೇರ್ ಅಂತ ಅಂದ್ಬಿಟ್ಟು. ಸೊ ಟ್ರೂತ್ ಆರ್ ಡೇರ್ನ ನಾವು ನೀವೆಲ್ಲ ಆಟ ಆಡಿರ್ತೀವಿ. ಆದರೆ ಇದು ಟ್ರೂತ್ ಆ್ಯಂಡ್ ಡೇರ್ ಎರಡೂ ಕೂಡ ಇಲ್ಲಿ ಆಪ್ಷನ್ ಕೊಡೋಲ್ಲ, ಅದಕ್ಕೋಸ್ಕರ. ಸೊ ಈಗ ನಾವು ಫಸ್ಟ್ ಟ್ರೂತ್ ಮುಗಿಸ್ಕೊಳ್ಳೋಣ, ಓಕೆನಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.